ಲೂಟಿ ಹಣದಲ್ಲೇ ವಿ ಸೋಮಣ್ಣ ವಸತಿ ಸಚಿವರಾಗಿದ್ರು ಅಂತ ನಿನ್ನೆ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಸೋಮಣ್ಣ ಬಡವರಿಗಾಗಿ ಒಂದೇ ಒಂದು ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ವರುಣಾ ಚಾಮರಾಜನಗರದಲ್ಲಿ ಸ್ಪರ್ಧಿಸಿ ವಿ ಸೋಮಣ್ಣ ಸೋತರು. ಲೂಟಿ ಹಣದಲ್ಲೇ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 50 ರಿಂದ 60 ಕೋಟಿ ಖರ್ಚು ಮಾಡಿದ್ರು. ಇದೀಗ ಲೂಟಿ ಹಣದಲ್ಲೇ ಲೋಕ ಚುನಾವಣೆಗೆ ನಿಂತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸೋಮಣ್ಣ ಮಂತ್ರಿ ಆ ಲೂಟಿ ಹೊಡಿದಂತ ಸರ್ಕಾರದ ಪಾಲ್ದಾರ ಸೋಮಣ್ಣ. ಬಡವರಿಗೊಂದು ಮನೆ ಕಟ್ಟಿಕೊಡಕ್ಕಾಗ್ಲಿಲ್ವಲ್ಲ ಸೋಮಣ್ಣ. ನೀನು ಪಾರ್ಲಿಮೆಂಟ್ಗೆ ಹೋಗಿ ಏನಪ್ಪ ಮಾಡೋಕ್ಕಾಗುತ್ತೆ? ಧ್ವನಿ ಇದೆಯಾ ನಿನಗೆ? ಜನರ ಪ್ರತಿನಿಧಿಸ್ತಕ್ಕಂಥ ಶಕ್ತಿ ಇದೆಯಾ ನಿಮಗೆ? ದಯಮಾಡಿ ನಾನು ಹೇಳ್ತೀನಿ, ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ಸೋಮಣ್ಣನ ನಾವು ಮೈಸೂರಿನಲ್ಲಿ 2 ಕಡೆ ಸೋತ್ ಬಂದಿದ್ದಾರೆ. ಈಗ ದುಡ್ಡಿದೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿದ್ದಾರೆ. ದುಡ್ಡಿದೆ ಅಂತೇಳಿ ಅಂದ್ರೆ ಎಷ್ಟು ದುಡ್ಡು ಮಾಡಿರ್ಬೇಕು ಹೇಳಿ ನೋಡೋಣ. ಈಗ ಮೊನ್ನೆ 10 ತಿಂಗಳಿಂದ 2 ಚುನಾವಣೆಗಳು ಮಾಡಿ ಈಗ ಮತ್ತೆ ಲೋಕಸಭಾ ಚುನಾವಣೆಗೆ ಅಲ್ಲಿ ನನ್ನ ಮೇಲೇನೆ 50-60 ಕೋಟಿ ಖರ್ಚು ಮಾಡಿದ್ರು. ಪುಟ್ಟರಂಗ ಶೆಟ್ಟಿ ಮೇಲೆ 50 ಕೋಟಿ ಖರ್ಚು ಮಾಡಿದ್ರು. ಇನ್ನು ತುಮಕೂರು ಅಭ್ಯರ್ಥಿಯಾಗಿರುವಂತಹ ಸೋಮಣ್ಣ ಕೂಡ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ನಿನ್ನೆ ಒಂದು ಮಾತನ್ನ ಹೇಳಿದ್ರು. ಸೋಮಣ್ಣ ಅವರು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಏನ್ ಕೆಲಸ ಮಾಡಿದ್ದಾರೆ ತೋರಿಸಿ ಅಂತನೂ ಕೂಡ ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಸೊ ಇದಕ್ಕೆ ನನ್ನ ಪ್ರತಿಕ್ರಿಯೆ ಏನು ಅನ್ನುವಂಥದ್ದನ್ನ ಸೋಮಣ್ಣ ಇವತ್ತು ಹೇಳಿದ್ದಾರೆ. ಸುಮ್ಮನೆ ದುರಹಂಕಾರದಿಂದ ಮಾತನಾಡಬಾರ್ದು. ವರುಣಾ ಕ್ಷೇತ್ರದಲ್ಲಿ 1,000 ಮನೆ ಕಟ್ಸಿದ್ದೀನಿ ನಾನು. ನೀವೇ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನ ಕೊಂಡಾಡಿದ್ದೀರಿ ಅಂತನೂ ಕೂಡ ಸೋಮಣ್ಣ ಮಾತಾಡಿದ್ದಾರೆ. ಈಗ ನೀವು ಸೋಮಣ್ಣ ಎಲ್ಲಿಯವನು ಅಂತ ಹೇಳಿ ಕೇಳ್ತಾ ಇದ್ದೀರಿ. ನೀವೆಲ್ಲಿಯವರು? ಬಾದಾಮಿಗೆ ಯಾಕೆ ಹೋಗಿದ್ರಿ ನೀವು? ಹಾಗಾದ್ರೆ ತುಮಕೂರಿನಲ್ಲಿ ಸಿಎಂ ಹೇಳಿಕೆಗೆ ಸೋಮಣ್ಣ ಮಾತಾಡಿದ್ದಾರೆ. ಸೊ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಸೋಮಣ್ಣ ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಿನ್ನೆ ಕೂಡ ಒಂದು ಮಾತನ್ನ ಹೇಳಿದ್ರು. ಸೋಮಣ್ಣ ಅವರು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಏನ್ ಕೆಲಸ ಮಾಡಿದ್ದಾರೆ ತೋರಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಎಲ್ಲ ಅಭಿವೃದ್ಧಿ ಮಾಡಿದ್ದೀನಿ ಅನ್ನುವಂಥದ್ದು ಜನರಿಗೆ ಗೊತ್ತಿದೆ ಅನ್ನೋ ಮಾತುಗಳನ್ನ ಸೋಮಣ್ಣ ಹೇಳಿದ್ದಾರೆ. ನಾನು ಕೂಡ ನಿಮ್ಮ ಜೊತೆ ಮಾತಾಡಿದ್ದೀನಿ. ನಿಮ್ಮನ್ನ ಸಿಎಂ ಮಾಡೋದಕ್ಕೆ 86 ಶಾಸಕರ ಸಹಿ ನಾನು ಹಾಕ್ಸಿದ್ದೆ. ಆ ಟೈಮ್ನಲ್ಲಿ ಸಹಿ ಹಾಕಿಸಿ ದೇವೇಗೌಡರಿಗೆ ಕೊಟ್ಟಿದ್ದು ಇದೇ ಸೋಮಣ್ಣ. ಅದು ನೆನಪಿರಲಿ ಸಿದ್ದರಾಮಯ್ಯ ಅವರಿಗೆ ಅಂತ ಹೇಳಿ ಸೋಮಣ್ಣ ಮಾತಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಸಿಎಂ ಮಾಡಿ ಅಂತ ನಾನೇ ಸಹಿ ಮಾಡಿಸಿ ಕೊಟ್ಟಿದ್ದೆ. ನಾನು ಇಲ್ಲಿಯವನು ಸ್ವಾಮಿ, ಕರುನಾಡ್ನವನು. ನೀವೆಲ್ಲಿಯವರು? ಬಾದಾಮಿಗೆ ಯಾಕೆ ನೀವು ಹೋಗಿದ್ರಿ ಹಾಗಾದ್ರೆ ಅಂತ ಹೇಳಿ ಮಾತಾಡಿದ್ದಾರೆ. ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದೇ ನಿಮ್ ಕೆಲಸ ಆಗ್ಬಿಟ್ಟಿದ್ಯಾ? ಹಾಗಾದ್ರೆ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆಯೋದೇ ನಿಮ್ಮ ಕೆಲಸನಾ ಅಂತನೂ ಕೂಡ ಸೋಮಣ್ಣ ಮಾತಾಡಿದ್ದಾರೆ. ತಂದೆ ತಾಯಿಯರ ಪುಣ್ಯದಿಂದ 2 ಬಾರಿ ಸಿಎಂ ಆಗಿದ್ದೀರಿ. ನನಗೂ ನಿಮ್ಮಷ್ಟೇ ಅನುಭವ ಇದೆ. ನೀವು ಮುಖ್ಯಮಂತ್ರಿ ಆದ್ರಿ ಅಷ್ಟೇ. ನೀವು ಒಂದೇ ಗರಡಿಯಲ್ಲಿ ಬೆಳೆದಿದ್ದು, ಅದು ನೆನಪಿರ್ಲಿ ಅಂತ ಹೇಳಿ ಸೋಮಣ್ಣ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತನಾಡಿದ್ದಾರೆ.